ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತು ನಾನು ಉಪ್ಪಿನ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಮನೇಲಿ ನಾವು ಉಪ್ಪನ್ನು ಉಪಯೋಗಿಸ್ತೀವಲ್ಲ, ಅದ್ರ ಬಗ್ಗೆ ನಾನಿವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮನೇಲಿ ನಮ್ಮ ದಪ್ಪ ಉಪ್ಪು ಇರುತ್ತೆ, ಕಲ್ಲು ಉಪ್ಪು ಇರುತ್ತೆ. ನಾವೇನು ಮಾಡ್ತೀವಿ, ಉಪ್ಪೆಲ್ಲ ಬಿಡು ಅಂತ ನಾವು ಮಾಡ್ತೀವಿ. ಒಂದು ಪ್ಲಾಸ್ಟಿಕ್ ಡಬ್ಬ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ಡಬ್ಬಗಳಲ್ಲಿ ನಾವು ಉಪ್ಪನ್ನು ಹಾಕಿರ್ತೀವಿ ಸ್ನೇಹಿತರೆ. ಆದರೆ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಉಪ್ಪನ್ನು ನಾವು ಯಾವತ್ತೂ ಈ ಪ್ಲಾಸ್ಟಿಕ್ ಡಬ್ಬದಲ್ಲಿ ಮಾತ್ರ ಇಡಕ್ಕೆ ಹೋಗಬೇಕು ಸ್ನೇಹಿತರೆ. ಅದರಂಥ ಒಂದು ಕೆಟ್ಟದು ಯಾವುದೂ ಇಲ್ಲ ಸ್ನೇಹಿತರೆ. ಅದೆಲ್ಲ ಉಪ್ಪೆಲ್ಲ ಬಿಡು, ಅದನ್ನು ಯಾವ ಡಬ್ಬದಲ್ಲಾದರೂ ಹಾಕಿಡ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಅದು ನಾವು ಮಾಡೋದು ದೊಡ್ಡ ತಪ್ಪು ಸ್ನೇಹಿತರೆ. ಅದಕ್ಕೆ ಇವತ್ತು ನಾನು ಹೇಳ್ತಾಯಿದ್ದೀನಿ, ನಿಮ್ಮಲ್ಲಿ ನೀವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನು ಹಾಕಿಟ್ರೆ ಇವತ್ತೇ ನೀವು ಪ್ಲಾಸ್ಟಿಕ್ ಡಬ್ಬದಿಂದ ತೆಗೆದು ಇದು ಜರಡಿ ಥರ ಬರುತ್ತಲ್ಲ ಜಾರ್, ಪಿಂಗಾಣಿ ಬಟ್ಲು ಅಂತ ಅಂತಾರಲ್ಲ, ಪಿಂಗಾಣಿ ಜಾರು ನಾನು ತೋರಿಸ್ತೀನಿ. ಆ ಜಾರಲ್ಲಿ ನೀವು ಉಪ್ಪನ್ನು ಹಾಕಿಡೋದ್ರಿಂದ ನಮ್ಮ ಮನೆಗೂ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪು ಹಾಕೋದ್ರಿಂದ ದಲಿದ್ರ ಅಂತ ಹೇಳ್ತಾರೆ. ಹಾಕಿ ಸ್ನೇಹಿತರೆ. ಅದೇ 100 ರೂಪಾಯಿ ಅಷ್ಟೇ, ಜಾಸ್ತಿ ಇರೋದಿಲ್ಲ. ಒಂದು ಪಾನಿಪುರಿ ತಿಂದರೆ 200-300 ರೂಪಾಯಿ ದುಡ್ಡು ಹೋಗುತ್ತೆ. ಒಂದು 100 ರೂಪಾಯಿ ಕೊಟ್ಬಿಟ್ಟು ನಾವು ಉಪ್ಪಿನಕಾಯಿ ಎಲ್ಲ ಹಾಕಿರ್ತಲ್ಲ ಜರಡಿ, ಅದನ್ನು ತಂದುಬಿಟ್ಟು ನೀವು ಅದರಲ್ಲಿ ಕಲ್ಲುಪ್ಪಾಗಿರ್ಬೋದು, ಪುಡಿ ಉಪ್ಪಾಗಿರ್ಬೋದು, ಅದರಲ್ಲಿ ನೀವು ಉಪ್ಪನ್ನ ಹಾಕಿಡೋದ್ರಿಂದ ತುಂಬ ಒಳ್ಳೆಯದು ಆಗುತ್ತೆ ಸ್ನೇಹಿತರೆ. ಆಮೇಲೆ ಬರೀ ಉಪ್ಪು ಹಾಕಿ ಇಟ್ಬಿಟ್ರೆ ಅಲ್ಲ, ಆ ಉಪ್ಪು ಹಾಕಾದ್ಮೇಲೆ ಕಲ್ಲುಪ್ಪಾಗಿರ್ಬೋದು ಅಥವಾ ಪುಡಿ ಉಪ್ಪಾಗಿರ್ಬೋದು, ಯಾವುದೇ ಒಂದು ಉಪ್ಪು ಹಾಕಿದ ಮೇಲೆ ನಾವು ಉಪ್ಪಿನ ಮೇಲೆ ಒಂದು 5 ಲವಂಗನ ಆ ಉಪ್ಪೊಳಗೆ ಹಾಕೋದ್ರಿಂದ ಮನೆಯಲ್ಲಿರೋ ಈ ಶನಿ ಆಟ ತಪ್ಪುತ್ತೆ ಅಂತ ಪೂರ್ತಿ ಹೇಳ್ತಾರೆ. ಇದರಿಂದ ನಮಗೂ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಉಪ್ಪು ಹಾಕಿದ ಮೇಲೆ 5 ಲವಂಗ ಹಾಕೋದು ಮಾತ್ರ ಮಡಿಬೇಡಿ. ಕಲ್ಲುಪ್ಪಿನ ಡಬ್ಬ ಆಗಿರ್ಬೋದು, ಪುಡಿ ಉಪ್ಪಿನ ಡಬ್ಬ ಆಗಿರ್ಬೋದು, 5 ಲವಂಗನ ಹಾಕಿಬಿಟ್ಟು ನೀವು ಮುಚ್ಚಿಡ್ರಿ ಸ್ನೇಹಿತರೆ. ಪೂರ ನಾವು ಉಪ್ಪು ಖಾಲಿ ಆಗೋ ತನಕ ನಾವು ಬಿಡಕ್ಕೆ ಹೋಗಬಾರ್ದು. ಬಿಡಪ್ಪ, ಉಪ್ಪೇನು ತೊಂದರೆ ಆಯಿತು ಅಂತ ನಾವು ಹೀಗೆ ಮನೆ ಕೆಲಸ ಮಾಡ್ಕೊಂಡು ಇಟ್ಬಿಡ್ತೀವಿ. ಪೂರ ಉಪ್ಪು ಖಾಲಿ ಆದಮೇಲೆ ಅಯ್ಯೋ ಉಪ್ಪು ಖಾಲಿ ಆಗಿದೆ ಅಂತ ಮತ್ತು ಅಂಗಡಿಗೂ ತಂದು ಹಾಕ್ತೀವಿ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಉಪ್ಪಿನ ಡಬ್ಬ ಖಾಲಿ ಆಗೋಕ್ಕಂತೂ ನಾವು ಬಿಡಬಾರ್ದು. ಒಂದು ಅರ್ಧ ಉಪ್ಪಿನ ಡಬ್ಬ ಇದೆ ಅಂದಾಗ ನಾವು ನೋಡ್ತಾ ಇರಬೇಕು. ಅರ್ಧ ಉಪ್ಪು ಡಬ್ಬದಲ್ಲಿ ಖಾಲಿ ಆಗಿದೆ ಅಂದಾಗ ನಾವು ಉಪ್ಪನ್ನು ತಂದು ಅದನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಮನೆಗೂ ಒಳ್ಳೆಯದಾಗುತ್ತೆ, ನಮಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಅದಕ್ಕೆ ಹೇಳ್ತಾಯಿದ್ದೀನಿ, ದಯವಿಟ್ಟು ನಿಮ್ಮ ಮನೇಲಿ ಎಲ್ಲಾದರೂ ಯಾರಾದರೂ ಕಲ್ಲುಪ್ಪಾಗಿರ್ಬೋದು, ಪುಡಿ ಉಪ್ಪಾಗಿರ್ಬೋದು ಈ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ರೆ ಇವತ್ತೇ ಅದನ್ನು ತೆಗೆದುಬಿಡಿ. ನಾನು ಹೇಳಿ ಜಾರ್ ತೋರಿಸ್ತೀನಿ. ಅದು ಉಪ್ಪಿನಕಾಯಿ ಎಲ್ಲ ಹಾಕಿಡ್ತಲ್ಲ, ಕೆಡಬಾರ್ದು ಅಂತ ಆ ಜಾರಲ್ಲಿ ನೀವು ಉಪ್ಪನ್ನ ಹಾಕಿಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ನೋಡಿ, ನನಗೆ ಗೊತ್ತಿರೋ ವಿಷಯನ ನಾನು ನಿಮಗೆ ಹೇಳಿದ್ದೀನಿ. ಇದರಿಂದ ತುಂಬ ಒಳ್ಳೆಯದಾಗುತ್ತೆ. ಇವಾಗ ನಾನು ಉಪ್ಪನ್ನ ನಮ್ಮಲ್ಲಿ ನಾನು ಯಾವ ರೀತಿ ಉಪ್ಪಿನ ಯಾವ ಡಬ್ಬದಲ್ಲಿ ಹಾಕಿದ್ದೀನಿ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಸ್ನೇಹಿತರೆ ನೋಡಿ, ಇವತ್ತು ನಾನು ನಮ್ಮ ಮನೇಲಿ ಉಪ್ಪನ್ನ ಯಾವ ರೀತಿ ಹಾಕಿರ್ತೀನಿ ಅನ್ನೋದಾಗಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಇರುತ್ತಲ್ಲ, ಇದರಲ್ಲಿ ನಾವು ಉಪ್ಪನ್ನು ಹಾಕಿಡ್ಬೋದು ಸ್ನೇಹಿತರೆ. ಇದರಲ್ಲಿ ಉಪ್ಪಿನಕಾಯಿನೂ ಹಾಕಿರ್ತಾರೆ, ಹಾಳಾಗಬಾರ್ದು ಅಂತ ಉಪ್ಪಿನಕಾಯಿನೆಲ್ಲ ಹಾಕಿಡ್ತಾರಲ್ಲ, ಉಪ್ಪಿನಕಾಯಿನೂ ಹಾಕಿಡ್ಬೋದು. ಆಮೇಲೆ ಉಪ್ಪನ್ನು ನಾವು ಹಾಕಿಡ್ಬೋದು ಸ್ನೇಹಿತರೆ. ನೋಡಿ, ನಮ್ಮನೆ ನಾನು ಈ ರೀತಿ ಒಂದು ಜಾರಲ್ಲಿ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನಿಮ್ಮನೇಲಿ ಏನಾದರೂ ನೀವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಏನಾದರೂ ಉಪ್ಪು ಹಾಕಿಟ್ಟಿದ್ರೆ ಇವತ್ತೇ ನೀವು ಪ್ಲಾಸ್ಟಿಕ್ ಡಬ್ಬದಿಂದ ಉಪ್ಪನ್ನು ತೆಗೆದುಬಿಟ್ಟು ನೀವು ಈ ಥರ ಒಂದು ಜಾಡಿಯಲ್ಲಿ ಉಪ್ಪನ್ನು ಹಾಕಿಡ್ತೀನಿ. ಮತ್ತು ನೋಡಿ, ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ನಾವು ಅರ್ಧ ಇದ್ದಾಗಲೇ ತಂದು ಹಾಕಿಬಿಡ್ಬೇಕು ಸ್ನೇಹಿತರೆ. ಪೂರ ಉಪ್ಪನ್ನು ನಾವು ಖಾಲಿ ಆದಮೇಲೆ ನಾವು ಉಪ್ಪನ್ನು ಹಾಕಬಾರ್ದು. ಪೂರ ನಾವು ಹಾಕ್ಬಿಡ್ಬೋದು. ಪೂರ ಖಾಲಿ ಆಗೋ ತನಕ ನಾವು ಈ ಉಪ್ಪನ್ನು ಈ ಡಬ್ಬದಲ್ಲಿ ಇಡಕ್ಕೆ ಹೋಗಬಾರ್ದು. ಅರ್ಧ ಖಾಲಿ ಹಾಕಿದಂಗೆ ನಾವು ಹಾಕಬೇಕು. ಪುಡಿ ಉಪ್ಪಾಗಿರ್ಬೋದು, ಕಲ್ಲುಪ್ಪಾಗಿರ್ಬೋದು, ಯಾವುದೇ ಆಗಿರ್ಬೋದು ಸ್ನೇಹಿತರೆ, ಉಪ್ಪಿನ ಡಬ್ಬ ಯಾವಾಗಲೂ ಈ ಥರ ತುಂಬಿರಬೇಕು. ಈ ಥರ ತುಂಬಿರೋದ್ರಿಂದ ಮನೆಗೆ ಲಕ್ಷ್ಮಿ ಒಲಿತಾಳೆ ಅಂತ ಪೂರ್ವಿಕರು ಹೇಳ್ತಾರೆ ಸ್ನೇಹಿತರೆ. ಬರೀ ಹಿಂಗೆ ಉಪ್ಪನ್ನೇ ಹಾಕಿಡೋದಲ್ಲ ಸ್ನೇಹಿತರೆ, ಉಪ್ಪಿನ ಜೊತೆ ಇನ್ನೊಂದು ಮುಖ್ಯವಾದ ಒಂದು ವಸ್ತುನ ಹಾಕಿಡಬೇಕು. ಇದು ಮುಖ್ಯವಾದ ವಸ್ತು ಹಾಕಿಡೋದ್ರಿಂದ ಉಪ್ಪನ್ನು ನಾವು ಈ ಜಾಡಿಯಲ್ಲಿ ಹಾಕಿಡೋದೇ ಒಂದು ಒಳ್ಳೆಯದು. ಅದರಲ್ಲಿ ಇನ್ನೊಂದು ಏನು ಸಿಗಟ್ಟಿದೆ, ಆ ವಸ್ತುವನ್ನು ನೀವು ಉಪ್ಪಿನಲ್ಲಿ ಹಾಕಿಡೋದ್ರಿಂದ ಲಕ್ಷ್ಮೀ ದೇವಿಗೆ ಒಳ್ಳೆಯದಾಗುತ್ತೆ
ಖುಷಿಯಾಗುತ್ತೆ ಅಂತ ಲಕ್ಷ್ಮೀ ದೇವಿಗೆ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸ್ತಾಳೆ ಅಂತ ಪೂರ್ವಿಕರು ಹೇಳ್ತಾರೆ ಸ್ನೇಹಿತರೆ. ನೋಡಿ, ಸಿಂಪಲಾದ ವಸ್ತು ನಮ್ಮ ಮನೆಯಲ್ಲೆಲ್ಲ ನಾವು ಬಳಸ್ತೀವಲ್ಲ ಅದೇ ವಸ್ತು ಸ್ನೇಹಿತರೆ. ನೋಡಿ, ಲವಂಗನ 5 ಲವಂಗ ತೊಗೊಂಡಿದ್ದೀನಿ, 1 2 ಅಲ್ಲ ಸ್ನೇಹಿತರೆ, 5 ಲವಂಗನ ಉಪ್ಪಿನ ಮೇಲೆ ಇಡಬೇಕು. ನೋಡಿ, 1 2 3 4 5. ನೋಡಿ ಸ್ನೇಹಿತರೆ, 5 ಲವಂಗನ ನಾವು ಪುಡಿ ಉಪ್ಪಲ್ಲಾಯಿತು ಆಯಿತು, ಆಮೇಲೆ ಕಲ್ಲುಪ್ಪಲ್ಲಾದರೂ ಆಯಿತು ಸ್ನೇಹಿತರೆ. ಈ 5 ಲವಂಗನ ನಾವು ಉಪ್ಪಿನ ಡಬ್ಬದಲ್ಲಿ ಹಾಕೋದ್ರಿಂದ ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಯಾವುದೇ ಒಂದು ದುಷ್ಟಶಕ್ತಿಯೂ ನಮ್ಮ ಮನೆ ಮೇಲೆ ಬೀಳೋದಿಲ್ಲ ಅಂತ ಪೂರ್ವಿಕರು ಹೇಳ್ತಾರೆ ಸ್ನೇಹಿತರೆ. ನಿಮ್ಮ ಮನೇಲಿ ನೀವು ಈ ಥರ ಡಬ್ಬದಲ್ಲಿ ತಂದುಬಿಟ್ಟು ಉಪ್ಪನ್ನು ಹಾಕಿ, ಉಪ್ಪಿನ ಮೇಲೆ ಲವಂಗ ಹಾಕೋದು ಮಾತ್ರ ಮರಿಬೇಡಿ. ಬರೀ ಉಪ್ಪನ್ನು ಹಾಕಿ ನಾವು ಮುಚ್ಚಿಟ್ಬಿಡ್ತೀವಲ್ವಾ, ಬಿಡು ಉಪ್ಪಲ್ಲ ಅದರಲ್ಲಿ ಏನಾಗುತ್ತೆ ಅಂತ ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ನೀವು ಲವಂಗ ಹಾಕೋದನ್ನು ಮಾತ್ರ ಮರಿಬೇಡಿ. 1 2 ಲವಂಗ ಅಲ್ಲ, 5 ಲವಂಗ. ನೋಡಿ, ಕರೆಕ್ಟಾಗಿ ನಾನು 5 ಲವಂಗನ ಹಾಕಿದ್ದೀನಿ. ನೀವು ಪುಡಿ ಉಪ್ಪಾದರೂ ಆಗಿರ್ಬೋದು, ಕಲ್ಲು ಉಪ್ಪಾದರೂ ಆಗಿರ್ಬೋದು, 5 ಲವಂಗ ಹಾಕಿ ಇಡೋದ್ರಿಂದ ನಿಮ್ಮ ಮನೆಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ನೋಡಿಲ್ಲ ಸ್ನೇಹಿತರೆ, ನನಗೆ ಗೊತ್ತಿರುವಂಥ ವಿಚಾರ ನಾನಿವತ್ತು ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ ಸ್ನೇಹಿತರೆ.